ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ. ಈಗ ಮಧ್ಯಾಹ್ನ ಆಗಿದ್ರಿ. ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಒಂದು 3 ಗಂಟೆ ಆಗೈತಿ. ಈಗೆಲ್ಲ ಕೆಲಸ ಮುಗೀತು. ಒಂದು ಬಾದಾಮ್ ಪುರಿದ ಆರ್ಡರ್ ಇತ್ತು, ಅದನ್ನು ಮುಗಿಸಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ. ಬಟ್ ಆ ಒಂದು ಏನು ರುಟೀನ್ ಆಗಲಿ, ನನ್ನ ಡೈಲಿ ಲಾಗ್ ಆಗಲಿ, ಈ ಒಂದು ಲಾಗ್ ಒಳಗೆ ನಿಮ್ಗೆ ನೋಡಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಇದು ನಿಮ್ಮೆಲ್ಲರ ಬೇಡಿಕೆ ಒಂದು ಲಾಗ್ ಆಗೈತಿ. ಏನಪ್ಪಾ ಅಂತಂದ್ರೆ ಹೋಮ್ ಟೂರ್ ಮಾಡ್ರಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರು ಕಮೆಂಟ್ಸ್ ಅಲ್ಲೇ. ಬಹಳ ದಿನದಿಂದ ಕೇಳ್ತಾ ಇದ್ರು, ಹೋಮ್ ಟೂರ್ ಮಾಡ್ರಿ ಅಕ್ಕ, ಹೋಮ್ ಟೂರ್ ಮಾಡ್ರಿ ಅಕ್ಕ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಯಾಕೆ ಆಗ್ಬಾರ್ದು, ಬಹಳ ದಿನ ಆಗಿತ್ತು ಕೇಳ್ತಾನೆ ಇದ್ರು. ಇವತ್ತು ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ. ನನ್ನ ಮನೆಯ ಹೋಮ್ ಟೂರ್ ಅನ್ನ ನಿಮ್ಗೆ ಮಾಡೋಕಿದ್ದೀನಿ. ಈ ಒಂದು ನನ್ನ ಅರಮನೆ ಹೆಂಗೈತಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಈ ಒಂದು ಮನೆ ಏನಾದ್ರೂ ಇರ್ಲಿಲ್ಲ ಅಂದ್ರೆ ಜೀವನ ಒಂದ್ ಯಾವ ರೀತಿ ಇರ್ತೈತೆ ಅದು ಕಲ್ಪನೆ ಮಾಡ್ಕೊಳಕ್ಕೂ ಅಸಾಧ್ಯ ಆಗಿತ್ತು ಅಂತ ಹೇಳ್ಬೋದು. ಒಂದು ಸಣ್ಣದಿರ್ಲಿ ದೊಡ್ಡದಿರ್ಲಿ, ನಮ್ದನ್ನೋದೊಂದು ಮನೆ ಅಥವಾ ಒಂದು ಸೂರು, ಒಂದು ಗೂಡು, ಒಂದು ಏನಾದ್ರೂ ಇರ್ಲಿ, ಅದು ಇರ್ಬೇಕಂತ ಸ್ವಂತದ್ದು. ನಿಜವಾಗ್ಲೂ ಈ ಒಂದು ಮನೆ ಆಗಿದ್ದ ನನಗೆ ತುಂಬಾ ಅಂದ್ರೆ ತುಂಬಾನ ಖುಷಿ ಆಗೈತಿ. ಸಾಕಷ್ಟು ಬರ್ಡನ್ ಆಯ್ತು, ಇಲ್ಲ ಅಂತ ಹೇಳಂಗಿಲ್ಲ. ನಾವು ಅದನ್ನ ಬಗೆಹರಿಸ್ಕೊಳ್ಬಹುದು, ನಿಧಾನವಾಗಿ ಬಗೆಹರಿಸ್ಕೊಳ್ಬಹುದು. ಹೆಂಗ್ ಸೊ ಬರ್ರಿ ಮತ್ತೆ ಹೋಮ್ ಟೂರ್ ಸಲುವಾಗಿ ಅಂತ ಹೇಳಿ ಏನ್ ಅಂತ ಪರಿ ಏನ್ ಜೋಡ್ಸೋದು ಗಿಡ್ಸೋದು ಏನ್ ಮಾಡಿಲ್ಲ. ನನ್ನ ಮನೆ ಡೈಲಿ ಹೆಂಗಿರ್ತೈತಿ ಹಂಗ ಐತಿ, ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನಾದ್ರೂ ತಪ್ಪು ಕಂಡ ಬಂದಲ್ಲಿ ಕ್ಷಮಸ್ರಿ, ಮೊದ್ಲು ಹೇಳ್ಬಿಡ್ತೀನಿ. ಬರ್ರಿ ಹೊರಗಡೆಯಿಂದ ತೋರಿಸ್ತೀನಿ ಹೆಂಗೈತಿ ಅಂತ ಹೇಳಿ. ಆಮೇಲೆ ಒಳಗಡೆದ್ದೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ನೋಡ್ರಿ ನನ್ನ ಅರಮನೆ ಫುಲ್ಲಾಗಿ ಈ ರೀತಿಯಾಗಿ ಕಾಣಿಸ್ತೈತೆ ನೋಡ್ರಿ. ಸೊ ಕೆಳಗಡೆಯಿಂದ ಅಥವಾ ಬಂದ ತಕ್ಷಣ ಎಂಟ್ರೆನ್ಸಿಗೆ ಈ ರೀತಿಯಾಗಿ ಮನೆ ನಿಮ್ಗೆ ಕಾಣಿಸ್ತೈತಿ. ಶ್ರೀ ಆದಿಶಕ್ತಿ ನಿಲಯ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ. ಬರ್ರಿ ಹಾಗಿದ್ರೆ ನನ್ನ ಮನೆಯ ಟೂರ್ನ ನಿಮ್ಗೆ ಮಾಡಿಸ್ತೀನಿ, ಶೇರ್ ಮಾಡ್ತೀನಿ. ಹೆಂಗೈತೆ ಅಂತ ನೀವು ನೋಡಿಬಿಟ್ಟು ನನಗೆ ತಿಳಿಸ್ರಿ ಸ್ನೇಹಿತರೆ. ಬರ್ರಿ ಒಳಗಡೆ ಹೋಗೋಣ. ಸೊ ಈ ರೀತಿ ಆಗೈತೆ ನೋಡ್ರಿ. ಇಲ್ಲೇ ಗೇಟ್ ಐತಿ. ಸೊ ಈ ರೀತಿಯಾದ ಗೇಟು. ಇದನ್ನು ಓಪನ್ ಮಾಡಿ ಇಲ್ಲೇ ಸ್ಟೆಪ್ಸ್ ಬರ್ತಾವ್ರಿ, ಹಿಂಗೆ ಹೋಗ್ಬೇಕ್ರಿ. ಮೊದಲ ಗೇಟ್ ಹಾಕ್ಕೊಂಡು ಒಳಗಡೆ ಹೋಗೋಣ. ಹೋಗಿ ನೀಟಾಗಿ ನಿಮಗೆ ನನ್ನ ಮನೆಯ ಟೂರ್ನ ಮಾಡಿಸ್ತೀನಿ. ಸೊ ತುಳಸಿ ಗಿಡ ನೋಡ್ರಿ, ತುಳಸಿ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡೋಣ ಹೋಮ್ ಟೂರನ್ನು. ಸೊ ಈಗ ನಾವು ಎಂಟ್ರೆನ್ಸ್ ಗೇಟಿಂದ ಬಂದ್ರೆ ಸ್ನೇಹಿತರೆ, ಇಲ್ಲಿ ಫಸ್ಟ್ ಏನೈತಲ್ಲ, ನಾವು ಬಟ್ಟೆ ತೊಳಿಲಿಕ್ಕೆ ಅಂತ ಹೇಳಿ ಒಂದು ಕಲ್ಲು ಹಾಕ್ಸಿದ್ದೈತಿ. ನೋಡ್ತಾ ಇರ್ಬೋದು, ಸ್ಪೇಸ್ ಇತ್ತಲ್ಲೇ, ಹಿಂಗಾಗಿ ಬಟ್ಟೆ ತೊಳೆಯೋಕಿರಲಿ ಅಂಥೇಳಿ ನಾವು ಅದನ್ನು ಮಾಡ್ಕೊಂಡ್ವಿ. ಆಮೇಲೆ ಏನೈತಿ, ಇಲ್ಲೇ ಕುಲ್ಲ ಜಾಗ ಐತ್ರಿ. ಈ ಜಾಗ ಏನೈತಲ್ಲ, ಇಲ್ಲೇ ಆ್ಯಕ್ಚುಲಿ ಇದು ಮೇನ್ ಹಾಲ್ ಬರ್ಬೇಕ್ರಿ ಸ್ನೇಹಿತರೆ. ಬಟ್ ಬಜೆಟ್ ನಮ್ಗೆ ಸಾಲಿಲ್ಲ ಅಂಥೇಳಿ ನಾವು ಇದನ್ನು ಹಾಲ್ ಮುಂದೆ ಮಾಡಿದ್ರಾತಂತ ಇದನ್ನ ಇಷ್ಟಕ್ಕೆ ಬಿಟ್ಬಿಟ್ಟಿವಿ. ಸೊ ಇಲ್ಲೇ ತುಳಸಿ ಗಿಡ, ಆಮೇಲೆ ಅಲ್ಲೊಂದಿಷ್ಟು ಪಾಟ್ಸ್ ಅದಾವು. ಸೊ ಈ ರೀತಿಯಾಗಿ ಇಲ್ಲೇ ಒಂದಿಷ್ಟು ಸ್ಪೇಸ್ ಐತೆ ನೋಡ್ರಿ. ಸೊ ಅಲ್ಲಿಂದ ಇಲ್ಲೇ ಗೇಟಿಂದ ಈ ಕಡೆ ಬಂದ್ರೆ ರೈಟ್ ಸೈಡಿಗೆ, ಸೊ ಇಲ್ಲೇನೈತಲ್ಲ ನೀರಿಂದ ಸಂಪ್ ಅಂತೀವಲ್ಲ ಅದೈತ್ರಿ. ಇಲ್ಲೇ ನೀರಿನ ಟಾಕಿ, ಅದರದ್ದು ಮೋಟರ್ ಏನೈತಲ್ರಿ ಇಲ್ಲಿ ಕೆಳಗೆ ಫಿಕ್ಸ್ ಮಾಡೀವಿ. ಅದಕ್ಕೆ ಇದನ್ನ ಈ ಥರ ಒಂದು ಕಲ್ಲು ಹಾಕಿವ್ರಿ ಮೇಲೆ. ಜಾಸ್ತಿ ಇಲ್ಲೇ ಕುತ್ಕೊಂಡಿರ್ತೀನಿ ನಾನು ಸಾಯಂಕಾಲ ಟೈಮ್ನಾಗ. ಸೊ ಹಿಂಗೆ ಬಂದ್ರೆ ಇಷ್ಟು ಮುಂದ್ಗಡೆ ಇಷ್ಟು ಜಾಗ ಐತೆ ನೋಡ್ರಿ. ಇದಿಷ್ಟಿಲ್ಲೇ ಮುಂದ್ಗಡೆ ನಾವು ಈ ಥರ ಗ್ರಿಲ್ ಮಾಡಿಸ್ಕೊಂಡೀವಿ, ಮಕ್ಕಳಿಗೆ ಆಟ ಆಡುವಾಗ ಬೀಳಬಾರ್ದು ಅಂಥೇಳಿ. ಯಾಕಂದರೆ ಎತ್ತರಕ್ಕೆ ಬೇರೆ ಹಾಕೈತಲ್ರಿ, ಅದಕ್ಕೋಸ್ಕರ. ಮತ್ತು ಇಷ್ಟ ಪ್ಯಾಸೇಜ್ ಇಲ್ಲೇ ಬಾಜು ಉಳ್ದೈತ್ರಿ. ಇಲ್ಲೇ ಕೆಲವೊಂದಿಷ್ಟು ಗಿಡಗಳದಾವು, ನನ್ನ ಲಾಗ್ ಒಳಗೆ ನೋಡಿರಿ ನೀವು. ಮೆಣಸಿನ ಗಿಡ, ಗುಲಾಬಿ ಗಿಡ, ಸಾಕಷ್ಟು ಥರದ ದಾಸವಾಳ ಗಿಡ, ಮಲ್ಲಿಗೆ ಹೂವಿನ ಗಿಡ, ಹಾಗೇನ ಎಲೆಬಳ್ಳಿ ಐತಿ. ಈ ಥರದ ಗಿಡಗಳು ಮತ್ತು ತುಳಸಿ ಅಂತೂ ಸಾಕಷ್ಟು ತುಳಸಿಗಳದಾವೆ ಇಲ್ಲೇ. ಕೃಷ್ಣ ತುಳಸಿ ಆಗಿರ್ಬೋದು, ರಾಮ ತುಳಸಿ ಆಗಿರ್ಬೋದು, ಸಾಕಷ್ಟು ಇದಾವ್ರಿ. ಸೊ ಇದಿಷ್ಟು ಜಗದೊಳಗೆ ಇಷ್ಟು ಹೂವಿನ ಗಿಡಗಳನ್ನ ಇಲ್ಲೇ ಮಾಡ್ಕೊಂಡಿದ್ದೈತಿ. ಮತ್ತು ಇಲ್ಲೇ ಬಂದ್ರೆ ಇಲ್ಲೇ ನೀರಿಂದ್ರಿ, ಇದು ಮ್ಯಾಲಿನ ಸಿಂಟೆಕ್ಸ್ ಇರ್ತೈತಲ್ರಿ, ಡೈಲಿ ಯೂಸಿಗೆ ಅದು ಬರ್ತೈತಿ. ಇದು ಕುಡಿಯೋ ನೀರು ಬಂದಾಗ ಬರ್ತೈತ್ರಿ ಸ್ನೇಹಿತರೆ. ಇದಿಷ್ಟು ಇಲ್ಲೇ ಸ್ವಲ್ಪ ಏನೋ ಜಾಗ ಐತ್ರಿ, ಏನಾದರೂ ಮಾಡ್ಕೋಬೋದು. ಪಾತ್ರೆ ಗಿತ್ರೆ ತೊಳೆಯೋದಿದ್ರೆ ಮಾಡಿದರೆ ಕೈಕಾಲು ತೊಳ್ಕೊಳ್ಳಿಕ್ಕೆ ಇಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಐತ್ರಿ. ಮತ್ತು ಇಲ್ಲಿ ಬಂದ್ರೆ ಎಂಟ್ರೆನ್ಸ್ ಇದು
3 ಸ್ಟೆಪ್ಸ್ ಬರ್ತಾವಿಲ್ಲೇ. ಸೊ ಇದು ಡೋರ್ ರೀ, ಮೇನ್ ಡೋರ್ ಈಗ ಸದ್ಯಕ್ಕೆ. ಸೊ ಮೇನ್ ಡೋರು ಈ ಥರ ಐತ್ರಿ. ಇದಕ್ಕೊಂದು ಇಲ್ಲೇ ವಿಂಡೋ ಬರ್ತೈತೆ ರೀ. ಇಲ್ಲಿ ಮೇನ್ ಡೋರಿಗೇನ ಒಂದು ವಿಂಡೋ ಬರ್ತೈತಿ. ಸೊ ಈ ರೀತಿಯಾಗಿ ಇದಿಷ್ಟು ಮಾಡ್ಕೊಂಡಿದ್ದೈತ್ರಿ. ಇಲ್ಲೊಂದು ಲೈಟ್ ಕೊಟ್ಟಿದ್ದೈತಿ ಮತ್ತು ಆದಿಶಕ್ತಿ ಫೋಟೋ ಹಾಕ್ಸಿದ್ದೈತೆ ಅಲ್ಲೇ ಬಾಗಿಲು ಮೇಲ್ಗಡೆ. ಈಗ ಒಳಗಡೆ ಹೋಗೋಣ ಬರ್ರಿ. ಸೊ ಒಳಗಡೆ ಎಂಟ್ರೆನ್ಸ್ ನೋಡ್ರಿ, ಇದೆ ಮೇನ್ ಡೋರ್ ಎಂಟ್ರೆನ್ಸ್ ರೀ, ನನ್ನ ಮನೇದಿದೆ. ಸೊ ಇದು ಮೇನ್ ಡೋರ್ ಬರ್ತೈತ್ರಿ. ಮೇನ್ ಡೋರು ನಾವು ಅಲ್ಲಿಂದ ಬಂದ್ವಿ. ಈಗ ನಾವು ಎಂಟ್ರೆನ್ಸ್ ಆದ ತಕ್ಷಣ ಅಂದ್ರೆ ನಮ್ಗೆ ಈ ಥರ ಕಾಣಿಸ್ತೈತ್ರಿ. ಮತ್ತು ಇಲ್ಲೇ ರೈಟಿಗೆ ಬಂದರೆ ಇಲ್ಲೇ ವಿಂಡೋ, ಅದು ಹೊರಗಡೆ ತೋರಿಸಿದ್ನಲ್ರಿ ಆ ವಿಂಡೋ ಬರ್ತೈತ್ರಿ. ಇಲ್ಲೇ ನನ್ನ ಟ್ರೆಸರಿ ಇದು. ಆಮೇಲೆ ಇಲ್ಲೇ ಕಾವೇರಿದ ಟ್ರೆಸರಿ ನೆಕ್ಸ್ಟ್ ಬಂತಲ್ರಿ, ಅದನ್ನು ಇಲ್ಲೇ ಇಟ್ಕೊಂಡಿದ್ದೈತಿ. ಆಮೇಲೆ ಚೇರ್ ಯಾರು ಬಂದ್ರೆ ಕೂಡ್ಲಿಕ್ಕೆ ಅಂತ ಹೇಳಿ ಚೇರ್ ಇಲ್ಲೇ ಇಟ್ಟಿವಿ. ಮತ್ತು ಇಲ್ಲೆಲ್ಲ ಥರದ ಲೈಟ್ಸ್ ರೀ, ಒಳಗಡೆದು ಹೊರಗಡೆದು. ಮತ್ತು ಇಲ್ಲೊಂದು ಪಾಯಿಂಟ್ ಬಿಟ್ರಲ್ಲ, ಚಾರ್ಜ್ ಹಾಕಿರ್ತೀವಿ, ಫ್ಯಾನ್ ಆಗಿರ್ಬೋದು, ಎಲ್ಲನೂ ಇಲ್ಲೇ ಐತಿ. ಮತ್ತು ಇಲ್ಲೇ ಮೇನ್ ಡೋರ್ ಮೇಲ್ಗಡೆ ಏನೈತಲ್ರಿ, ನಮ್ಮ ದುರ್ಗಾದೇವಿ ಫೋಟೋ ಹಾಕಿದ್ದೈತ್ರಿ. ಶ್ರೀ ಬೆನ್ಕಟ್ಟಿ ದುರ್ಗಾದೇವಿಯವರ ಫೋಟೋ ರೀ ಅದನ್ನ ಅಲ್ಲಿ ಹಾಕಿದ್ದೈತಿ. ಮತ್ತು ಇದೊಂದು ನೋಟ್, ಇದು ನನಗೆ ಇಷ್ಟ ಆಯಿತು, ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಇದನ್ನ ತರಿಸ್ಕೊಂಡಿದ್ದೆ ನೋಡ್ರಿ ನಾನು. ಅದ್ರ ಬಾಜುನ ಕ್ಲಾಕ್ ಹಾಕಿದ್ದೈತಿ. ಈ ಥರ ಇಲ್ಲೊಂದು ಸೆಲ್ಫ್ ಐತ್ರಿ. ಈ ಸೆಲ್ಫ್ ಅಂತೂ ನೋಡಿರಿ ಒಂಚೂರು ಖಾಲಿನ ಇಲ್ಲ, ಫುಲ್ ಆಗೇ ಬಿಟ್ಟೈತಿ. ಈ ರೀತಿಯಾಗಿ ಎಲ್ಲನೂ ಇಟ್ಟಿದ್ದೈತ್ರಿ ಇಲ್ಲಿ. ಇದು ಲೆಫ್ಟಿಗೆ, ರೈಟಿಗೆ ತೋರಿಸಿದೆ ನಿಮಗೆ. ಇವೆರಡು ಟ್ರೆಸರಿ ಆದ ನಂತರ ಇಲ್ಲೇ ದೊಡ್ಡ ವಿಂಡೋ ಬರ್ತೈತ್ರಿ. ಅರ್ಧ ವಿಂಡೋ ಆ ಕಡೆ ಹೋಗೈತಿ, ದೊಡ್ಡ ವಿಂಡೋ ಬರ್ತೈತೆ ನೋಡ್ರಿ. ಅದು ಈ ಥರ, ಇದು ಬಾಗ್ಲ ಈ ಥರ, ಇದು ವಿಂಡೋ. ಇದು ಒಂದು ಟಿ ವಿ, ಇದು ಭಾಳ ಓಲ್ಡ್ ಟಿ ವಿ ರೀ. ಇದು ನಮ್ಮ ಕಾಕಾರ ಆಫೀಸ್ನಾಗ ಇತ್ತಿದ್ದು. ಆ್ಯಕ್ಚುಲಿ ಅವರ ನ್ಯೂಸ್ ನೋಡೋರು ಜಾಸ್ತಿ, ಸೊ ಅವರ ತಂದಿಟ್ಕೊಂಡಾರೆ ಇದೊಂದು ಪುಟಾಣಿ ಟಿ ವಿನ. ಅದು ಸ್ಟ್ಯಾಂಡೂ ಅವ್ರದ್ದೇನ ಎರಡೂ ಕೂಡ ತಂದಾರು. ಸೊ ನಾವು ಅದರೊಳಗೆ ಕೆಲವೊಂದಿಷ್ಟು ನಾನು ಪ್ಯಾಕಿಂಗ್ ಕವರ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಥಿಂಗ್ಸ್ ಇಟ್ಟಿನಿ ನೋಡ್ರಿ ಅದ್ರೊಳಗೆ ನಾನು ಟಿ ವಿ ಕೆಳಗಡೆ. ಮತ್ತೊಂದು ಹ್ಯಾಂಡಿ ಗ್ಯಾಸ್, ನನಗೆ ಅವಾಗ ಇಲ್ಲೇ ಕುತ್ಕೊಂಡು ನಾ ಎಲ್ಲ ಕೆಲಸ ನನ್ನ ಬಿಸ್ನೆಸ್ದು ಐಟಮ್ಸ್ ಮಾಡ್ತಿರ್ತೀನಿ. ನನಗೆ ಯೂಸ್ ಆಗಲಿ ಪಟ್ಟಂತ ನನಗೆ ಇರಲಿ ಅಂತ ನಾನು ಹ್ಯಾಂಡಿ ಗ್ಯಾಸ್ ಅಲ್ಲೇ ಇಟ್ಕೊಂಡಿದ್ದೀನಿ. ಇವೆರಡು ಸ್ಟೂಲ್ ರೀ ಎಕ್ಸ್ಟ್ರಾ, ಇವೆರಡಂತೂ ನನಗೆ ತುಂಬಾ ಹೆಲ್ಪ್ ಆಗ್ತಾವೆ, ಈ ಸ್ಟೀಲಿನ ಸ್ಟೂಲ್ಸ್. ಯಾಕಂದ್ರೆ ನನಗೆ ಕೂತ್ಕೊಂಡೆಲ್ಲ ಕೆಲಸ ಮಾಡ್ಲಿಕ್ಕೆ ಈಸಿ ಆಗ್ತೈತಿ ಹ್ಯಾಂಡಿ ಗ್ಯಾಸ್ ಮೇಲೆ. ಆಮೇಲೆ ಏನೈತಿ, ಇದೊಂದು ಟಿಪಾಯಿ ರೀ. ಇದು ನನ್ನ ಬಿಸ್ನೆಸ್ಸಿಗೆ ಒಂದು ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಎಲ್ಲ ಹ್ಯಾಂಡ್ ಅನ್ಬೋದು ರೀ, ಅಷ್ಟು ಯೂಸ್ ಆಗೈತೆ ನನಗಿದು. ಈ ಒಂದು ಟಿಪಾಯಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಇಲ್ಲಿ ಒಂದು, ಇದು ಆ್ಯಕ್ಚುಲಿ ಟಿ ವಿದು ರೀ. ಇದು ಆ್ಯಕ್ಚುಲಿ ಟಿ ವಿ ಹಾಕಿಸ್ಲಿಕ್ಕೆ ಅಂತ ಹೇಳಿ ಬಿಟ್ಟಿದ್ದೈತಿ. ಕಾರ್ನರಿಗೆ 2 ಕಲ್ಲು ಹಾಕಿಸಿ ಅಲ್ಲೇ ಸ್ವಲ್ಪ ಪಾಟ್ಸ್ ಇಟ್ಟೀನಿ. ಬಟ್ ಆ ಥರದ್ದು ಟಿ ವಿ ಇಲ್ಲಲ್ಲ, ಅದಕ್ಕೋಸ್ಕರ ಅದು ಹಂಗೆ ಉಳ್ದ ಬಿಟ್ಟೈತಿ. ಈ ಟಿ ವಿನ ಇಲ್ಲಿ ಇಟ್ಕೊಂಡಿವಿ. ಅಲ್ಲೇನೈತಿ ಒಂದು ಟ್ರೈಪಾಡ್ ಇಟ್ಟೀನಿ ರೀ. ಹಾಗೆ ಇದೊಂದಿಷ್ಟು ಥಿಂಗ್ಸ್, ನಮ್ಮ ಕ್ಲಿಪ್ಸು, ಬೋಸು, ಆಮ್ಯಾಗ ಬಿಂದೀಸು ಅವೆಲ್ಲ ಇಟ್ಟೀನಿ. ಮತ್ತು ಇದೊಂದು ಬಂಬು ಟ್ರೀ ತರಿಸಿದ್ದೆ, ನಿಮಗೆ ತೋರಿಸಿದ್ದೆ ಇದನ್ನು ನಾನು, ಚೆನ್ನಾಗೈತಿ, ಒಳ್ಳೇದಂತ. ಸೊ ಈ ರೀತಿಯಾಗಿ ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಹೇಳಿದ ಹಾಗೆ ಈಗ ಬಾದಾಮ್ ಪುರಿ ಆರ್ಡ್ರ್ ಮುಗೀತ್ರಿ, ಅದನ್ನು ಈಗ ಜಸ್ಟ್ ಎತ್ತಿಟ್ಟೀನಿ. ಸ್ವಲ್ಪ ಆರೇನು ಪ್ಯಾಕ್ ಮಾಡಬೇಕು, ಇಲ್ಲೇ ಎತ್ತಿಟ್ಟೀನಿ. ಇದು ಬಂದರೆ ವೇಯಿಂಗ್ ಮಷಿನ್ ರೀ, ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಈ ಒಂದು ವೇಯಿಂಗ್ ಮಷಿನ್ನ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೊಡಿಸಿದ್ರು, ಹೊಸದನ್ನು ಕೊಡಿಸಿದ್ರಿ. ನನಗೆ ತರಕಾರಿ ವ್ಯಾಪಾರ ಏನು ಸ್ಟಾರ್ಟ್ ಮಾಡಿದ್ದೆ ಆವಾಗನೇ ಕೊಡಿಸಿದ್ರು ನನಗೆ. ಆದರೆ ಅದು ತರಕಾರಿ ವ್ಯಾಪಾರ ಹೋಗಿ ನನ್ನ ಒಂದು ಸ್ನ್ಯಾಕ್ಸ್ ಬಿಸ್ನೆಸ್ಸಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗೈತಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ದಿನ ವೇ ಮಾಡೋ ಮುಂದೆ ನಿಮ್ಮನ್ನು ನೆನೆಸ್ತೀನಿ. ದೇವರು ನಿಮ್ಗೆ ಒಳ್ಳೇದನ್ನು ಮಾಡಲಿ, ನನಗೆ ನೀವು ಹೆಲ್ಪ್ ಮಾಡಿರಿ, ನಿಮಗೂ ಎಲ್ಲ ರೀತಿಯಿಂದ ನಿಮಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೇನೆ ನೋಡಿರಿ. ಸೊ ಈ ಒಂದು ವೇಯಿಂಗ್ ಮಷಿನ್ನ ನನಗೆ ನನ್ನ ಸಬ್ಸ್ಕ್ರೈಬರ್ ಕೊಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದನ್ನು ಇಲ್ಲೇ ಇಟ್ಟೀನಿ, ಯಾಕಂದ್ರೆ ಅದರದ್ದು ಪ್ಲಗ್ ಅಲ್ಲೇ ಐತಿ, ಚಾರ್ಜ್ ಆಗಬೇಕಾಕೈತಿ, ಹೀಗಾಗಿ. ಇದೊಂದು ಕರ್ಟನು, ಪುಟಾಣಿ ಗಣೇಶ್ ಅವರದಾರಲ್ಲೇ ಮ್ಯಾಲೆ, ಅವರ ಆಶೀರ್ವಾದ ನಮ್ಮ ಮ್ಯಾಲೆ ಇರಲಿ, ಎಲ್ಲರ ಮೇಲೆ ಇರಲಿ, ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ಅವರು. ಮತ್ತು ಈ ಒಂದು ವಾಲ್ ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ. ಈ ಒಂದು ವಾಲ್ ಡಿಸೈನ್ ಭಾಳ ಜನ ಇಷ್ಟಪಟ್ಟರು. ಸೊ ಇದೇ ನನ್ನ ಲಿವಿಂಗ್ ರೂಮ್, ಹಾಲ್ ಏನಾದರೂ ಅನ್ಬೋದು ನೋಡ್ರಿ.
ಈ ರೀತಿಯಾಗಿ ಐತಿ ಸ್ನೇಹಿತರೆ. ಈಗ ಹೋಗೋಣ್ರಿ ನೆಕ್ಸ್ಟ್ ರೂಮಿಗೆ. ನೆಕ್ಸ್ಟ್ ರೂಮ್ ಅಂದರೆ ನನ್ನ ಅಚ್ಚುಮೆಚ್ಚಿನ ಒಂದು ಜಾಗ ಅನ್ಬೋದ್ರಿ. ಇದು ಬಂದು ನನ್ನ ಅಡುಗೆ ಮನೆ ನೋಡ್ರಿ. ಅಡುಗೆ ಮನೆ ಎಂಟ್ರೆನ್ಸ್ ಆದ ತಕ್ಷಣ ಅಂದ್ರೆ ಇಲ್ಲೊಂದು ಸೆಲ್ಫ್ ಐತ್ರಿ. ಸೊ ಇಲ್ಲಿ ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೈತ್ರಿ. ಈ ರೀತಿಯಾಗಿ ಇದೊಂದು ಸೆಲ್ಫು. ಇಲ್ಲೇ ಬಂದ ತಕ್ಷಣ ಇದು ಸೆಲ್ಫು. ಇಲ್ಲಿ ಒಂದು ರೂಮ್ ಐತಿ, ಎದುರಿಗೆನ ದೇವ್ರ ಮನೆ. ಫಸ್ಟ್ ದೇವ್ರ ಮನೆಗೆ ಹೋಗ್ಬಿಡೋಣ. ಸೊ ಈ ರೀತಿಯಾಗಿ ಪುಟಾಣಿ ದೇವರ ಮನೆ ಐತೆ ನೋಡ್ರಿ. ಇದು ಮೇನ್ ದೇವ್ರ ಮನೆಯೊಳಗೆ ಅಟ್ರಾಕ್ಟಿವ್ ಅಂದ್ರೆ ಎಲ್ಲರಿಗೂ ಭಾಳ ಇಷ್ಟ ಆಗಿದ್ದಂದ್ರೆ ಈ ಒಂದು ಫೋಟೋ. ಪಾರ್ವತಿ, ಪರಮೇಶ್ವರ, ಸುಬ್ರಹ್ಮಣ್ಯ ಮತ್ತು ಗಣೇಶ ಅಥವಾ ಕಾರ್ತಿಕ ಗಣೇಶ. ಸೊ ಫುಲ್ ಫ್ಯಾಮಿಲಿ ಇದ್ದಿದ್ದನ ನಮ್ಮ ತಾಯಿಯವರು ಫುಲ್ ಫ್ಯಾಮಿಲಿ ಇದ್ದಿದ್ದ ಬೇಕಂತ ಹೇಳಿ ತರಿಸಿ ಹಾಕ್ಸಿದಂಥದ್ದು. ಇದ ಲುಕ್ ಐತ್ರಿ. ಜಗ್ಲಿಗೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ರೆ ಎಲ್ಲರೂ. ಮತ್ತು ಇಲ್ಲಿ ಬಂದರೆ ಉಳ್ದಂತೆ ದೇವರೆಲ್ಲ ಇಲ್ಲದ ನೋಡ್ರಿ. ಸೊ ಇದು ಪುಟಾಣಿ ದೇವರ ಮನೆ ಇಷ್ಟ ಐತಿ. ಇಲ್ಲಿ ಒಂದು ಸೆಲ್ಫ್ ಐತ್ರಿ. ಮ್ಯಾಲೆಲ್ಲ ಪೂಜಾ ವಸ್ತುಗಳ್ರಿ ಅವು. ಲೈಟಿನ ಸರ ಆಗಿರ್ಬೋದು, ಮತ್ತು ಊದ್ಬತ್ತಿ ಆಗಿರ್ಬೋದು, ಎಲ್ಲನೂ ಅದ್ರೊಳಗೆ ಹಾಕಿಟ್ಟೀನಿ. ಪನ್ನತಿಗಳಾಗಿರ್ಬೋದು, ಗೆಜ್ಜೆ ವಸ್ತ್ರಗಳಾಗಿರ್ಬೋದು, ಎಲ್ಲನೂ ಅಲ್ಲಿದಾವು. ಇದೊಂದು ಎಕ್ಸ್ಟ್ರಾ ಥಿಂಗ್ಸ್ ಇದ್ದಿದ್ದು ಇಟ್ಟಿರ್ತೀನಿ. ಇಲ್ಲಿ ಇನ್ನೊಂದು ಬಾಕ್ಸ್ ಇತ್ತು, ಇದು ತುಪ್ಪ ಎಣ್ಣೆ ಬಾಕ್ಸ್ ಇತ್ತು, ಇದನ್ನು ತೊಳ್ಯಾಕೆ ತೆಗ್ದೇವಿ. ಇದೊಂದು ಎಣ್ಣೆದು ಪ್ಯಾಕೆಟ್ ಇಲ್ಲಿ ಇಟ್ಟೀನಿ. ಇಲ್ಲಿನೂ ಪೂಜಾದ್ವರಿ ಇವೆಲ್ಲ. ಇವೇನಂದ್ರೆ ಲೋಬಾನ್ ಕುಡುಕಿ ಬರ್ತಾವಲ್ರಿ, ಆದ್ರಿ ಅದು ಬಾಕ್ಸಸ್ ರೀ ಇವು. ಒಮ್ಮೆ ತರಿಸಿರ್ತೀನಿ ನಾನು. ಇಲ್ಲೆಲ್ಲ ಬಂದ್ರೆ ಕರ್ಪೂರ, ತುಪ್ಪದ ಬತ್ತಿ, ಮ್ಯಾಚ್ ಬಾಕ್ಸು, ಅರ್ಶಿನ ಕುಂಕುಮ ಎಲ್ಲನೂ ಇಲ್ಲದ ನೋಡ್ರಿ. ಸಾಸಿವೆ ಮತ್ತು ಎಕ್ಸ್ಟ್ರಾ ಗ್ರೋಸರಿ ಇದ್ದಿದ್ದು ಈ ಸೈಡ್ ಇಟ್ಕೊಂಡಿರ್ತೀನಿ. ಈ ರೀತಿಯಾಗಿ ಇದು ಒಂದು ಸೆಲ್ಫ್ ಫುಲ್ ಆಗಿರ್ತೈತೆ ಅಂತ ಹೇಳ್ಬೋದು. ಸೊ ಇದು ದೇವರ ಮನೆ. ಹೆಂಗೈತಿ ತಿಳಿಸ್ರಿ ಸ್ನೇಹಿತರೆ. ಪುಟಾಣಿ ದೇವರ ಮನೆ ನೋಡ್ರಿ, ಇಷ್ಟ ಆಯಿತು. ಸೊ ಇಲ್ಲಿ ಎಂಟ್ರೆನ್ಸ್ ಬಂದಮೇಲೆ ಇದನ್ನು ತೋರಿಸಿದೆ. ಎಂಟ್ರೆನ್ಸ್ ಬಂದಮೇಲೆ ಇಲ್ಲೊಂದು ಸ್ಟೂಲ್ ಇಟ್ಟು ಇಲ್ಲೇನು ಮಾಡಿ ನಾನು ಮಿಕ್ಸಿ ಇಟ್ಕೊಂಡೇನ್ರಿ. ಯಾಕಂದರೆ ಇಲ್ಲೇ ಪಾಯಿಂಟ್ ಐತ್ರಿ. ಸೊ ನನ್ನ ಬಿಸ್ನೆಸ್ಸಿಗೆ ನನಗೆ ಮಿಕ್ಸಿ ಪದೇ ಪದೇ ಬೇಕಾಗ್ತೈತಿ. ಅದಕ್ಕೆ ನಾನು ಇಲ್ಲೇ ಫಿಕ್ಸ್ ಮಾಡ್ಕೊಂಬಿಟ್ಟೇನಿ. ನನಗೆ ಈಸಿ ಆಗ್ತೈತಿ ಇಲ್ಲೇ ಮಿಕ್ಸಿ ಮಾಡಲಿಕ್ಕೆ. ಮತ್ತು ಜಾರ್ಸು ಕೂಡ ಇಲ್ಲೇ ಮೇಲೆ ಇಟ್ಟಿರ್ತೀನಿ ರೀ ನಾನು, ಮಿಕ್ಸಿ ಜಾರ್ಸ್ ಎಲ್ಲ. ಮತ್ತು ಇಲ್ಲೊಂದು ಈ ಥರದ್ದು ಹುಕ್ಸದ್ದು ಸ್ಟಿಕ್ಕರ್ ಹಾಕೇನ್ರಿ ನಾನು. ಸಣ್ಣ ಸಣ್ಣ ಲೈಟ್ ವೆಯ್ಟ್ ಟೋಸ್ಟು, ಆಮೇಲೆ ಬ್ರೆಡ್ಡು, ಬಿಸ್ಕೆಟು, ಈ ಥರದ ಸ್ಮಾಲ್ ಥಿಂಗ್ಸು, ಮತ್ತು ಇದು ಕ್ಯಾರಿ ಬ್ಯಾಗದ್ದು ಕವರು, ಈ ಥರದ್ವೆಲ್ಲ ಇಲ್ಲೇ ಹ್ಯಾಂಗ್ ಮಾಡೇನ್ರಿ. ಸ್ಪೇಸ್ ಖಾಲಿ ಇತ್ತಿಲ್ಲೇ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಂಡೇನಿ. ಈ ರೀತಿ ಇದನ್ನು ಇಟ್ಕೊಂಡೇನಿ ನೋಡ್ರಿ. ಇದ್ರ ಪಕ್ಕನ ಬಂದ್ರೆ ದೊಡ್ಡದು ಏನೈತಂದ್ರೆ ಸೆಲ್ಫ್ ಐತ್ರಿ. ರ್ಯಾಕ್ ಅನ್ಬೋದು, ಕಲ್ಲಿನ ರ್ಯಾಕ್. ಇಲ್ಲೆಲ್ಲ ಫುಲ್ ಅಂದ್ರೆ ಫುಲ್ ಗ್ರೋಸರಿ ರೀ ಎಲ್ಲ. ಇದು ಮನೆದಾಗಿರ್ಬೋದು, ಬಿಸ್ನೆಸ್ದಾಗಿರ್ಬೋದು, ಎಲ್ಲ ಹೋಲ್ ಆ್ಯಂಡ್ ಸೋಲ್ ಗ್ರೋಸರಿ ಈ ಒಂದು ರ್ಯಾಕ್ ಒಳಗೆ ಸೆಟ್ ಮಾಡಿರ್ತೀನಿ ರೀ. ಈ ರೀತಿಯಾಗಿ ಜೋಡಿಸ್ಕೊಂಡೇನಿ ನೋಡ್ರಿ. ಮತ್ತು ಮ್ಯಾಲೆ ಸಜ್ಜಾ ಎಲ್ ಶೇಪಲ್ಲೇ ಸರ್ಜಾ ಬಂದೈತ್ರಿ. ಇಲ್ಲೇನೈತಲ್ಲ ಖಾಲಿ ಬಾಕ್ಸ್ ಇಟ್ಕೊಂಡಿರ್ತೀನಿ ರೀ ನಾನು. ಬೇಕಾದ ತಕ್ಕೋತೀನಿ. ಇಲ್ಲೇನು ಬಾಕ್ಸ್ ಅದಾವಲ್ಲ, ಇದ್ರೊಳಗೆ ಇನ್ನೂ ನಾನು ಕಿಚನ್ ಅದು ಐಟಮ್ಸ್ ಅದಾವ್ರಿ. ಎಕ್ಸ್ಟ್ರಾ ಇದ್ದಿದ್ದೆಲ್ಲ ಕಟ್ಟಿಟ್ಟೀನಿ. ಇವೆರಡು ಬಾಕ್ಸು, ಈ ಚೀಲ ಇವೆಲ್ಲ ಇನ್ನೂ ಅಡುಗೆ ಮನೆಗೆ ಬಳಸುವಂಥ ಐಟಮ್ಸ್ ರೀ ಇವು. ಎಕ್ಸ್ಟ್ರಾ ಆಗಿದ್ದವನ್ನ ಎತ್ತಿಟ್ಟಿನಿ ಅವನ್ನ ಪ್ಯಾಕ್ ಮಾಡಿ. ಸೊ ಈ ಒಂದು ರ್ಯಾಕ್ ಪಕ್ಕನೇ ಫ್ರಿಜ್ ಬರ್ತೈತಿ. ಈ ಥರ ಐತೆ ನೋಡ್ರಿ ಫ್ರಿಜ್. ನೋಡಿರಿ ನೀವು ಇಲ್ಲಿಗೆ ಬಂದಮೇಲೆನ ಎಷ್ಟೊಂದು ಕಷ್ಟಪಟ್ಟು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೇಲೆ ತೊಗೊಂಡಿದ್ದಂಥ ಫ್ರಿಜ್ಜು. ಸೊ ತೊಗೋಕೈಲೇ ಡಬಲ್ ಡೋರ್ ಇದ್ದ ಫ್ರಿಜ್ ತೊಗೊಂಡೆ ನಾನು. ಸೊ ಅದನ್ನು ಇಲ್ಲೇ ನಾನು ಫ್ರಿಜ್ ಪಾಯಿಂಟ್ ಇಲ್ಲೇ ಬಿಟ್ಟಿದ್ದಿತ್ತು. ಸೊ ಇಲ್ಲೇ ಇಟ್ಕೊಂಡಿದ್ದೀನಿ ರೀ. ಇಲ್ಲೇ ಬಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಲಡ್ಡುಗೆ ಬೇಕಾಗುವಂಥ ಇಷ್ಟು ಡ್ರೈ ಫ್ರೂಟ್ಸ್ ರೀ. ಇದು ಎಕ್ಸ್ಟ್ರಾ ಪನೀರ್ ಆ್ಯಂಡ್ ಹಾಲು ಎಕ್ಸ್ಟ್ರಾ ಇದ್ದಿದ್ದು ಫ್ರೀಜರ್ನಾಗ ಇಟ್ಟಿರ್ತೀನಿ ರೀ, ಕೆಡಂಗಿಲ್ಲ ಅಂತ. ಸೊ ಇಲ್ಲಿ ಇಷ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಹೋಲ್ ಆ್ಯಂಡ್ ಸೋಲ್ ಎಲ್ಲ ಮಸಾಲಾಸ್. ಸೊ ಅದನ್ನೆಲ್ಲ ಇಲ್ಲೇ ಸೆಟ್ ಮಾಡೇನಿ. ಸೊ ಇದು ಮೇಲಿನ ಡೋರ್ ಆಯ್ತು ರೀ. ಕೆಳಗಡೆ ಬಂದರೆ
ಈ ರೀತಿ ಆಗೈತೆ ನೋಡ್ರಿ. ಸೊ ಈ ರೀತಿಯಾಗಿ ಇಲ್ಲೇ ಇದಿಷ್ಟು ಆ್ಯಕ್ಚುಲಿ ಇದು ವೆಜಿಟೇಬಲ್ ಬಾಕ್ಸ್, ಬಟ್ ಇದು ಗ್ರೋಸರಿ ಕಾಳು ಕಡಿ ಎಲ್ಲ ಇಟ್ಟೀನಿ ಇದ್ರೊಳಗೆ, ಇಲ್ಲಿ ಇಟ್ಕೊಂಡಿದ್ದೇನೆ ರೀ. ಮತ್ತು ಈ ಕಡೆ ಬಂದರೆ ನೋಡ್ರಿ ಎಲ್ಲ ಸಾಸಸ್ ಅದಾವು, ವೆನಿಗರ್, ಕಸೂರಿ ಮೇಥಿ, ಆಮ್ಯಾಗ ಮ್ಯಾಗಿ ಮಸಾಲ. ಸೊ ಈ ಥರ. ಸೊ ಫ್ರಿಜ್ ಆಯಿತು. ಫ್ರಿಜ್ ಪಕ್ಕನ ಸಿಂಕ್ ಬರ್ತೈತ್ರಿ. ಸೊ ಒಂದ್ಸರಿ ತೋರಿಸ್ಬಿಡ್ತೀನಿ. ಈ ಥರ ಸ್ಲ್ಯಾಬ್ ಐತ್ರಿ. ಈ ಒಂದು ಫುಲ್ ಸ್ಲ್ಯಾಬ್ ಏನೈತಲ್ಲ, ನನ್ನ ಪ್ರೀತಿಯ ಸಬ್ಸ್ಕ್ರೈಬರು ಇದನ್ನು ಮಾಡಿಸ್ಕೊಟ್ಟಾರಂತ ಹೇಳ್ಬೋದು. ಇಲ್ಲ ಇದಕ್ಕೆ ಬಂದಂಥ ಖರ್ಚನ್ನು ನನಗೆ ಅವ್ರು ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಮನೆ ಕಟ್ಟೋ ಟೈಮ್ ಒಳಗೆ ತುಂಬ ಅಂದರೆ ತುಂಬ ತೊಂದರೆ ಇತ್ತು, ಅವರ ಒಂದು ನೆನಪು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿರಿ ನೀವಂತೂ ಬರಲೇನೇ ಇಲ್ಲ, ಇದೋ ಒಂದು ಲಾವ್ ಮುಖಾಂತರ ನೋಡಿಬಿಡ್ರಿ. ಸೊ ನೋಡ್ತಾ ಇದ್ದೀರಿ, ಇಷ್ಟು ಚೆನ್ನಾಗಿ ಆಯ್ತು ರೀ. ಇಲ್ಲಾಂದ್ರೆ ಇಷ್ಟು ಆಗ್ತೈತೆ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಇದೆಲ್ಲ ಗ್ರೆನೇಟ್ರಿ ಇದು. ಆಮೇಲೆ ಮುಂದೆ ಫ್ರಂಟಿಗೆ ಬಾಗಿಲಿಗೆಲ್ಲ ಗ್ರೆನೇಟ್ ಹಾಕಿದೈತ್ರಿ. ಸೊ ಅದೇನೆಲ್ಲ ಪಾಪ ಅವರ ಕೊಡ್ಸಿದ್ದು ನನಗೆ, ನೆನೆಸ್ಬೇಕು ಅವರಿಗೆ. ಮತ್ತು ಇನ್ನೊಬ್ರು ಕುವೈತ್ನಾಗ ಇರ್ತಾರೆ ರೀ ಅವರು ಪಾಪ ಹೆಲ್ಪ್ ಮಾಡಿದ್ರು ಮೇಡಮ್ ನನಗೆ ಒಂದಿಷ್ಟು ಅಮೌಂಟ್ ನನ್ನ ಮನೆ ಕಟ್ಟುವಾಗ. ಈ ಒಂದು ಟೈಮ್ ಒಳಗೆ, ಯಾಕಂದ್ರೆ ಮನೆ ಟೂರ್ ತೋರ್ಸಾತೇನೆಂದ್ರೆ ಅವ್ರನ್ನೆಲ್ಲ ನೆನೆಸ್ಬೇಕಾಗ್ತೈತೆ. ದೇವ್ರವ್ರಿಗೂ ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ, ಚೆನ್ನಾಗಿಟ್ಟಿರಲಿ ಅವ್ರನ್ನೆಲ್ಲರನ್ನೂ, ಅವ್ರ ಫುಲ್ ಫ್ಯಾಮ್ಲಿನ ಚೆನ್ನಾಗಿಟ್ಟಿರಲಿ ಭಗವಂತ ಅಂತ ಬೇಡ್ಕೊಳ್ತೀನಿ ನೋಡ್ರಿ. ನನಗೆ ಭಾಳ ಅಂದ್ರೆ ಭಾಳ ಕಷ್ಟ ಇತ್ತು ಆ ಟೈಮ್ ಒಳಗೆ ಹೆಲ್ಪ್ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಬ್ಬರಿಗೂ ಕೂಡ. ಇಲ್ಲಿ ಒಂದು ಸಿಂಕ್ ನೋಡ್ರಿ, ಸಿಂಕು ಇದು ಕುಡಿಯೋ ನೀರಿಂದ್ರಿ, ಕುಡಿಯೋ ನೀರು ಬಂದರೆ ಬರ್ತೈತಿ. ಇದು ಮೇಲೆ ಸಿಂಟೆಕ್ಸದ್ದು. ಸೊ ಇಲ್ಲೊಂದಿಷ್ಟು ಥಿಂಗ್ಸು, ಬ್ರಷಸ್ಸು, ಮತ್ತು ಇದು ಪಿತಾಂಬರ್ ಹಾಕಿಟ್ಟಿರ್ತೀವಿ, ಹ್ಯಾಂಡ್ ವಾಶ್ ಐತಿ, ಮತ್ತು ಇಲ್ಲಿ ಕಪ್ಸ್ ಅದಾವು. ಈ ಕಪ್ಸ್ನ ನನಗೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಮಾಡಿದರು ನನ್ನ ಸಬ್ಸ್ಕ್ರೈಬರು, ಪ್ರಿಯಾ ಅಂದ್ಕೊಳ್ತೀನಿ ಅವ್ರ ಹೆಸರು. ಸೊ ಅವ್ರು ಬಂದಿದ್ದರು ಗೃಹ ಪ್ರವೇಶಕ್ಕೆ ಬಂದು ನನಗೆ 6 ಕಪ್ಸ್ ಸೆಟ್ ಇದ್ದಿದ್ದನ್ನು ಗಿಫ್ಟ್ ಮಾಡಿದ್ರು. ನಾವು ಡೈಲಿ ಇದ್ರೊಳಗನ ಚಹಾ ಕುಡಿತೀವಿ, ಅವ್ರನ್ನ ನೆನೆಸ್ಕೋತೀವಿ. ಥ್ಯಾಂಕ್ ಯು ಪ್ರಿಯಾ, ನೀವು ಕೊಡ್ಸಿದ ಕಪ್ ಯೂಸ್ ಮಾಡ್ತೀವಿ ನೋಡ್ರಿ ನಾವು. ಸೊ ಇಲ್ಲೊಂದು ಸ್ಮಾಲ್ ವಿಂಡೋ ಐತ್ರಿ, ಗಾಳಿ ಬೆಳಕು ಮಸ್ತ್ ಬರ್ತೈತಿ ಈ ವಿಂಡೋದಿಂತ್ರ. ಮತ್ತು ಈ ರೀತಿಯಾದ ಟೈಲ್ಸ್ ಅದಾವು ಅಡುಗೆ ಮನೆ ಒಳಗೆ, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಬಂದ್ರೆ ಇದೊಂದು ನನ್ನ ಮೊದಲೇ ಇತ್ತು ರೀ ರ್ಯಾಕ್ ಇದು. ಮತ್ತು ಈ ಮನೆಗೆ ಬಂದಮೇಲೆ ನಾನು ಅದನ್ನು ಇಲ್ಲಿ ಫಿಟ್ ಮಾಡ್ಸೀನಿ. ಮತ್ತು ಇಲ್ಲೊಂದು ಸೆಲ್ಫ್ 2 ರ್ಯಾಕ್ ಐತ್ರಿ ಇಲ್ಲೇ. ಅದು ಸಾಲಿಲ್ಲ ಅಂತ ನಾ ಇದು ಒಂದು ರ್ಯಾಕ್ ತರಿಸ್ಕೊಂಡೀನಿ. ಸೊ ಇದನ್ನೇ ಇಲ್ಲೇ ಸ್ಲ್ಯಾಬ್ ಮೇಲೆ ಮೂಲೆಗೆ ಇಟ್ಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ ರೀ. ನನಗೆ ಈ ಥರ ಎಲ್ಲ ಜೋಡ್ಸೋಕೆ ತುಂಬಾ ಇಷ್ಟ. ಮತ್ತು ಎಷ್ಟು ಜಾಗ ಇದ್ದರೂ ಸಾಲಂಗೇನಿಲ್ಲ, ಅಷ್ಟೊಂದು ವಸ್ತುಗಳಾಗ್ಬಿಡ್ತಾವೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಇದನ್ನು ಏನೇನು ಬೇಕೆಲ್ಲನೂ ಹೊಂದಿಸ್ಕೊಂಡೇನಿ ರೀ. ಸೊ ಈ ರೀತಿಯಾಗಿ ಇಲ್ಲೇ ಸಿಂಕಿಂದ ಬಂದ್ರೆ ಈ ರೀತಿಯಾಗೈತಿ. ಸೊ ರೊಟ್ಟಿ ಚಪಾತಿ ಎಲ್ಲನೂ ಇಲ್ಲೇನ ಮಾಡ್ತೀವಿ ರೀ, ಇದು ಕಲ್ಲು ಮೇಲೆ ಮಾಡ್ತೀವಿ. ಸೊ ಈ ರೀತಿಯಾಗಿ ಬರ್ತೈತಿ. ಇಲ್ಲಿ ಬಂದ್ರೆ ದೊಡ್ಡ ವಿಂಡೋ ಐತ್ರಿ ಈ ಸೈಡ್. ಅದೇ ಹೇಳೋದು ಹಾಗೆ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ, ದೊಡ್ಡ ವಿಂಡೋ ಐತಿ. ಮೇನ್ ಅಂದ್ರೆ ಏನಂದ್ರೆ ನಾವು ಒಂದು ಎಕ್ಸಾಸ್ಟ್ ಒಂದು ಹಾಕೋದು ಒಂದು ಮರ್ತೀವಿ. ಆ ಟೈಮ್ಯಾಗ ಅಮೌಂಟಿಂದು ಶಾರ್ಟೇಜ್ ಇತ್ತು, ಬಟ್ ಅದು ಲಕ್ಷಕ್ಕೂ ಬಂದಿಲ್ಲ ನಮಗೆ. ಎಕ್ಸಾಸ್ಟ್ ಫ್ಯಾನ್ ಬೇಕಾಗಿತ್ತು ಇಲ್ಲೇ. ಸೊ ಅದೊಂದು ಮರ್ತೀವಿ ರೀ ಈ ಮನೆ ಒಳಗಂದ್ರೆ. ಸೊ ಈ ರೀತಿಯಾಗಿ ದೊಡ್ಡ ವಿಂಡೋ ಕೆಳಗಡೆ ಗ್ಯಾಸ್, ಆಗ್ನೇಯ ಮೂಲೆ. ಸೊ ಇಲ್ಲೇ ಸ್ಟೋವ್ ಇಟ್ಕೊಂಡೇವ್ರಿ. ಸೊ ಇದೇ ಸ್ಟೋವ್ ನನ್ನ ಮದುವೆ ಆದಮೇಲೆ ಗ್ಯಾಸ್ ಕನೆಕ್ಷನ್ ಏನು ತೊಗೊಂಡಲ್ರಿ, ಅದ್ರ ಜೊತೆಗೆ ಬಂದಂತಹ ಒಲೆ ರೀ ಇದು. ಈ ಕಡೆ ಬಂದ್ರೆ ಈ ಮೂಲೆ ಒಳಗೆ ಒಂದಿಷ್ಟು ರ್ಯಾಕ್ಸ್ ಇಟ್ಕೊಂಡಿದ್ದೀನಿ ನಾನು, ಸೆಲ್ಫ್. ಇಲ್ಲಿನೂ ಕೂಡ ನೀಟಾಗಿ ಚೆನ್ನಾಗೆಲ್ಲ ಜೋಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಇಲ್ಲೇ ಸೆಟ್ ಮಾಡ್ಕೊಂಡೀನಿ. ಮತ್ತು ಒಂದು ಸ್ಪೂನ್ ಸ್ಟ್ಯಾಂಡ್, ಇದು ಏನಂತೀರಿ ಇದಕ್ಕೆ, ಸ್ಪೂನ್ ಹಾಕಕ್ಕೆ ಒಂದು ಇದನ್ನು ಇಲ್ಲೇ ತರಿಸಿ ಹೋಲ್ಡರ್ ಅಂದ್ಕೊಳ್ರಿ, ಸ್ಪೂನ್ ಹೋಲ್ಡರ ಇಲ್ಲೇ ನನ್ನ ಮೇಳೆ ಹೊಡಿಸಿ ಇಲ್ಲೇ ಹಾಕಿಸ್ಕೊಂಡೀನಿ. ಸ್ಪ್ಯಾಚುಲಾ, ಎಲ್ಲ ಸ್ಪ್ಯಾಚುಲಾಸು ಇದ್ರೊಳಗೆ ಬರ್ತಾವೆ. ಬಟ್ ಇದಿಷ್ಟೂ ಸಾಲಿಲ್ಲ ಅಂಥೇಳಿ ವುಡನ್ ಸ್ಪ್ಯಾಚುಲಾ ಈ ಥರ ಹಾಕಿಟ್ಕೊಂಡೇನಿ ನೋಡ್ರಿ. ನನಗೆ ವುಡನ್ ಸ್ಪ್ಯಾಚುಲಾದಾಗ ಅಡುಗೆ ಮಾಡೋಕ್ಕೆ ಭಾಳ ಇಷ್ಟ. ಸೊ ಅದಕ್ಕೆ ಆಮ್ಯಾಗ ಇದೇ ಥರದ ಇನ್ನೊಂದು ಅಲ್ಲೇ ನಾನು ಫಿಕ್ಸ್ ಮಾಡಿಸಿದೆ ಹೋಲ್ಡರ್. ಅಲ್ಲೇನೈತಿ ಪ್ಯಾನ್ಸ್ ಹಾಕೋತೇನೆ ರೀ, ಎಲ್ಲ ನಾನ್ ಸ್ಟಿಕ್ ಪ್ಯಾನ್ಸು, ಹಾಗೆ ಪಡ್ಡಿನ ಹಂಚು, ದೋಸೆ ಹಂಚು ಅವೆಲ್ಲನೂ ಅಲ್ಲೇ ನಾನು ಹ್ಯಾಂಗ್ ಮಾಡ್ತೇನೆ ರೀ. ಸೊ ಕಾಣಿಸಂಗಿಲ್ಲ, ಬಟ್ ನಮ್ಗೆ ಸಿಕ್ಬಿಡ್ತಾವೆ ಪಟ್ ಅಂತ ಹೇಳಿ, ಅದಕ್ಕೋಸ್ಕರ ಅದನ್ನ ಅಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನು ನನಗೆ ಮದುವೆದಾಗ ಕೊಟ್ಟದಂಥ ಬಾಂಡಿ ಸ್ಟ್ಯಾಂಡ್ ರೀ ಇದು, ಸ್ಟೀಲಿಂದ ಮಸ್ತ್ ಅಂದ್ರೆ ಮಸ್ತ್ ಕ್ವಾಲಿಟಿ ಐತ್ರಿ.
ಬೆಸ್ಟ್ ಕ್ವಾಲಿಟಿ ಐತಿ, ಸಣ್ಣದಿದ್ರು ಮಸ್ತ್ ಐತಿ. ಸಾಕಷ್ಟು ವಸ್ತುಗಳನ್ನು ಇದು ನೋಡ್ರಿ ಕವರ್ ಮಾಡ್ಕೊಂಡೈತಿ. ಇದಿಷ್ಟ ಆಯಿತು. ಇದ್ರೊಳಗನ ಮತ್ತು ಒಂದಿಷ್ಟು ನಾನು ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ನೋಡ್ರಿ. ಈ ಥರ ಎಲ್ಲ ನನಗೆಲ್ಲ ಬೇಕ್ರಿ. ಇದ್ರೊಳಗೆ ಇನ್ನೂ ಒಂದು ಸಣ್ಣದೈತ್ರಿ, ಈಗ ತೊಳ್ಯಾಕಿಟ್ಟಿದ್ದೆ ಅಲ್ಲೇ. ಸೊ ಈ ರೀತಿಯಾಗಿ ಕೆಳಗಡೆ ಸ್ಲ್ಯಾಬ್ ಕೆಳಗಡೆ ಈ ಥರ ಸೆಲ್ಫ್ ಅದಾವ್ರಿ, ನೋಡ್ತಾ ಇರ್ಬೋದು. ಅವು ಎಲ್ಲ ಫುಲ್ ಅದಾವ್ರಿ. ಈ ಥರ ಜೋಡಿಸಿದೈತ್ರಿ, ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಫುಲ್ ಅಂದ್ರೆ ಫುಲ್ ಕಬ್ಬಿನ ಸಾಮಾನು ರೀ. ಇಲ್ಲೆಲ್ಲ ಕಬ್ಬನ್ ತವ ಬಾಳ್ಗಿಗಳು ಎಲ್ಲ ಇಲ್ಲಿ ಇಟ್ಕೊಂಡಿವಿ. ಇಲ್ಲ ಆಲ್ಮೋಸ್ಟ್ ಕುಕ್ಕರ್ ಮ್ಯಾಗ ನೀರು ಕುಡಿಯುವಂಥ ತಂಬಿಗೆ ಎಕ್ಸ್ಟ್ರಾ ಇದ್ದಿದ್ದು ಬಾಕ್ಸಸ್ ಇಲ್ಲಿ ಇಟ್ಟೀನಿ. ಈ ಕಡೆ ಫುಲ್ ಕಡಾಯಿ ಬೋಗಾಣಿ ಎಲ್ಲ ಬರ್ತಾವ್ರಿ ಇಲ್ಲಿ ನೋಡ್ರಿ. ಈ ಥರ ಇಟ್ಕೊಂಡಿದ್ದೀನಿ ರೀ. ಕೆಳಗಡೆ ಎಲ್ಲ ಅತಿ ದೊಡ್ಡ ಇಟ್ಟಿವ್ರಿ. ಇಲ್ಲೇ ಕುಡಿಯೋ ನೀರು ರೀ, ಟಾಕಿ ಹಂಡೆ ಹಾಗೆ ಇವೆರಡು ಸ್ಟೀಲಿನೂ ಫಿಲ್ ಮಾಡಿರ್ತೀವಿ. ಖಾಲಿಯಾಗಿ ಅವ ಈಗ ತೊಳೆದಿಟ್ಟೀನಿ. ಸೊ ಒಂದು 3 ಕೊಡ ಅದಾವು, ಅವನ್ನ ತುಂಬಿಟ್ಟಿರ್ತೀವಿ ಇಲ್ಲೇ. ಸಿಂಕ್ ಕೆಳಗಡೆ ಈ ಥರ ಒಂದು ಡಸ್ಟ್ಬಿನ್ ಇಟ್ಟಿರ್ತೀನಿ ರೀ. ಇದು ಎಣ್ಣೆ ಬಾಕ್ಸ್. ಸೊ ಅದನ್ನು ಈ ಥರ ಇಟ್ಟೀನಿ ನೋಡ್ರಿ. ಸೊ ಈ ಥರ ಸ್ಲ್ಯಾಬ್ ಅಡುಗೆ ಮನೆಯದು. ಮತ್ತು ಈಗ ಪಾತ್ರೆ ತೊಳೆದು ಬಾಸ್ಕೆಟ್ ಇಲ್ಲೇ ಕೆಳಗೆ ಇಟ್ಟೀನಿ ರೀ. ಯಾಕಂದ್ರೆ ಅದನ್ನೆಲ್ಲ ಫುಲ್ ನಾನು ಪಾತ್ರೆ ತೊಳೆದ್ನಿ ಅಂದ್ರೆ ಇದನ್ನು ವಾಶ್ ಮಾಡಿರ್ತೀನಿ. ಸಾಕಷ್ಟು ಸಲ ಶೇರ್ ಮಾಡ್ಕೊಂಡೀನಿ. ಸೊ ಅದಕ್ಕೋಸ್ಕರ ಇದನ್ನಿಲ್ಲೇ ಕೆಳಗಿಟ್ಟೀನಿ. ಸೊ ಇದು ನನ್ನ ಅಡುಗೆ ಮನೆ ನೋಡ್ರಿ. ಎಲ್ಲನೂ ಶೇರ್ ಮಾಡಿದೆ ಅಂದ್ಕೊಳ್ತೀನಿ. ಇದು ಅಡುಗೆ ಮನೆ ಫ್ರೆಂಡ್ಸ್. ಸೊ ನನ್ನ ಅಡುಗೆ ಮನೆ ನಿಮಗೆ ಹೆಂಗೆ ಅನ್ನಿಸ್ತು ತಿಳಿಸ್ರಿ, ಖಂಡಿತವಾಗ್ಲೂ ತಿಳಿಸ್ರಿ. ಇದಾದ ನಂತರ ನೆಕ್ಸ್ಟ್ ಈ ಒಂದು ರೂಮ್ ರೀ. ಈ ಒಂದು ರೂಮ್ ಇದು ಬೆಡ್ರೂಮ್ ಅಂದ್ಕೊಳ್ರಿ. ಸೊ ಈ ರೀತಿಯಾಗಿ ಇಲ್ಲೊಂದು ಬೆಡ್ ಹಾಕಿವ್ರಿ. ಈ ರೀತಿಯಾಗಿ ಬೆಡ್ ಐತ್ರಿ. ಇದ್ರ ಕೆಳಗೆ ಉಳ್ಳಾಗಡ್ಡಿ ಆಲೂಗಡ್ಡಿ ಎಕ್ಸ್ಟ್ರಾ ಬುಟ್ಟಿ, ಆಮ್ಯಾಗ ಇದ್ರೊಳಗೆಲ್ಲ ನಾನು ಚಕ್ಲಿ ನಿಪ್ಪಟ್ಟು ಏನಾದರೂ ಮಾಡಿದ್ರೆ ಪ್ಯಾಕ್ ಮಾಡೋ ಮಟ್ಟ ಮತ್ತು ಅಲ್ಲಿ ಇಟ್ಟರೆ ಮುರಿತಾವಂತ ಈ ಬುಟ್ಟಿ ಒಳಗೆ ಹಾಕಿಟ್ಟಿರ್ತೀನಿ ರೀ ನಾನು. ಸೊ ಇಲ್ಲೇ ಖಾರದ ಐಟಮ್ಸ್ ಈ ಬುಟ್ಟಿ ಒಳಗೆ ಹಾಕಿಟ್ಟಿರ್ತೀನಿ. ಸ್ವೀಟ್ ಐಟಮ್ಸ್ ಉಂಡೆ ಗಿಂಡೆ ಎಲ್ಲ ಇದ್ರೊಳಗೆ ಹಾಕಿಟ್ಟಿರ್ತೀನಿ. ಅಲ್ಲೇ ಡೈಲಿ ವೇರ್ ಬಟ್ಟೆ ರೀ ನಾನು. ಆ ಕಡೆ ಬಂದ್ರೆ ಪಿಲ್ಲೋ ಕವರ್ಸು ಎಕ್ಸ್ಟ್ರಾ ಬೆಡ್ಶೀಟ್ಸು ಎಲ್ಲ ಇಟ್ಟೀವಿ. ಇಲ್ಲಿ ಕೆಳಗೆಲ್ಲ ರಜಾಯಿ ಹಾಸಿಗೆ ಎಲ್ಲ ಇಲ್ಲಿ ಇಟ್ಟಿವ್ರಿ. ಇಲ್ಲಿ ಮೇಲ್ಗಡೆ ಬಂದ್ರೆ ಕಾವೇರಿ ಇವು ಡೈಲಿ ವೇರಾಕಿ ಡ್ಯೂಟಿಗೆ ಹಾಕೊಂಡು ಹೋಗುವ, ಅವು ಮನೆಗೆ ಹಾಕೋ ಬಟ್ಟೆ ರೀ ಇಲ್ಲಿ ಇಟ್ಟಾಳ. ಇಲ್ಲೇ ಇದು ಬಾಕ್ಸ್ ಒಳಗೆ ನಮ್ಮ ತನೂ ಹಾಕಿಟ್ಟಿರ್ತೀನಿ ರೀ ಬಟ್ಟೆ. ಅಲ್ಲಿ ಎಕ್ಸ್ಟ್ರಾ ಬಾಕ್ಸಸ್ ಆಮೇಲೆ ಕಾರ್ಪುಡಿ ಎಲ್ಲ ಅಲ್ಲಿಟ್ಟೀನಿ. ಇಲ್ಲಿ ಬಂದ್ರೆ ಪೂಜಾ ಐಟಮ್ಸು ಮತ್ತು ಎಕ್ಸ್ಟ್ರಾ ಇದ್ದಿದ್ದು ಎಲ್ಲ ಕಟ್ಟಿಟ್ಟಿವ್ರಿ. ಮ್ಯಾಲೆ ಸಾಮಾನು ಇವು ಕುಂದ್ರು ಮನೆ ರೀ, ಇವನ್ನೆಲ್ಲ ಮ್ಯಾಲೆ ಇಟ್ಟಿವ್ರಿ. ಸೊ ಈ ಒಂದು ರೂಮ್ ಒಳಗೆ ಫ್ಯಾನ್ ಕೂಡ ಐತಿ. ಮತ್ತು ವೆಂಟಿಲೇಷನ್ಗೆ ಅದೊಂದು ಬಿಟ್ಟಿದೈತ್ರಿ. ವಿಂಡೋ ಬೆಳಕು ಚೆನ್ನಾಗಿ ಬರ್ತೈತಿ. ಮತ್ತು ಇದೊಂದು ಸೆಲ್ಫ್ ಬಿಟ್ಟೈತಂದ್ರೆ ಅದು ಫುಲ್ ಆಗೈತೆ ರೀ. ಎಕ್ಸ್ಟ್ರಾ ಥಿಂಗ್ಸ್ ರೀ ಎಲ್ಲ ಇವೆಲ್ಲ ಇಲ್ಲೇ ಜೋಡಿಸಿ ಇಟ್ಕೊಂಡೇನಿ ರೀ. ಸೊ ಈ ರೀತಿಯಾಗಿ ಮತ್ತು ಇವು ಡೈಲಿ ನಾವು ಹಾಸ್ಕೊಳ್ಳೋಂಥ ಹಾಸಿಗೆನ ಡೈಲಿ ಇಲ್ಲೇ ಇಟ್ಟಿರ್ತೀವಿ. ಮತ್ತು ಈಗ ನನ್ನ ಒಂದು ಮನೆಗೆ ಇನ್ನೊಂದು ಜಾಯ್ನ್ ಆಗಿದ್ದಂದ್ರೆ ವಾಷಿಂಗ್ ಮಷೀನು. ಅದು ಒಂದು ಭಾಳ ಅವಶ್ಯಕವಾಗಿ ಬೇಕಾಗಿತ್ತು. ಅದನ್ನು ಕೂಡ ತೊಗೊಂಡಿವಿ. ಅದನ್ನ ಇಲ್ಲೇ ಸೆಟ್ ಮಾಡೀವ್ರಿ. ಆ್ಯಕ್ಚುಲಿ ಅದ್ರದ್ದು ಪಾಯಿಂಟ್ ಅಲ್ಲೇ ಇತ್ತು, ವಾಷಿಂಗ್ ಮಷಿನ್ ಪಾಯಿಂಟು. ಸೊ ಆಗ್ತೈತೋ ಇಲ್ಲೋ, ಇದನ್ನಿಲ್ಲಿಟ್ರೆ ನಮಗೆ ಟಾಯ್ಲೆಟಿಗೆ ಹೋಗಕ್ಕೆ ಸ್ಪೇಸ್ ಸಾಲ್ತೈತೋ ಇಲ್ಲೋ ಅಂತ ಭಾಳ ಗುದ್ದಾಡಿ ಕಡೆಗೂ ಮಾಮ ಅದನ್ನು ಸೆಟ್ ಮಾಡಿ ಅದಕ್ಕೊಂದು ಕಟ್ಟಿ ರೆಡಿ ಮಾಡಿ ಅದನ್ನು ನೀಟಾಗೆ ಅಲ್ಲಿ ಸೆಟ್ ಆಗುವಂಗೆ ಎಲ್ಲ ವ್ಯವಸ್ಥೆ ಮಾಡಿದಾರ್ರಿ. ಕರೆಕ್ಟಾಗಿ ಫಿಟ್ ಆಗೈತಿ. ನಮಗಿಲ್ಲಿ ಟಾಯ್ಲೆಟಿಗೆ ಅಡ್ಡಾಡೋಕ್ಕೂ ಏನೂ ತೊಂದರೆ ಆಗಾಕತ್ತಿಲ್ಲ, ಮತ್ತು ಈ ಕಡೆನೂ ಏನೂ ತೊಂದರೆ ಆಗಾಕತ್ತಿಲ್ಲ. ಆರಾಮಾಗಿ ಅದ್ರ ಜಾಗಕ್ಕೆ ಕೂತ್ಕೊಂತು ನೋಡ್ರಿ. ಇದರದಿಂದ ಏನೂ ನಾವು ಬೇರೆ ಕೆಲಸ ಮಾಡೋದಾಗಲಿಲ್ಲ. ಯಾಕಂದರೆ ಎಲ್ಲ ಎಲೆಕ್ಟ್ರಿಕಲ್ ಪಾಯಿಂಟು ರೆಡಿ ಇತ್ತು, ಮತ್ತು ಪ್ಲಂಬಿಂದು ನಳದ್ದು ಎಲ್ಲ ಕನೆಕ್ಷನ್ ಕರೆಕ್ಟಾಗಿತ್ತು. ಮತ್ತು ನೀರಿಂದು ಕನೆಕ್ಷನ್ ಅವನೇ ಇತ್ತು ರೀ, ಎಲ್ಲನೂ ರೆಡಿನೇ ಇತ್ತು. ಸೊ ಬಂದು ಇನ್ಸ್ಟಾಲೇಷನ್ ಮಾಡಿಬಿಟ್ರೆ ಪಟ್ ಅಂತ ಹೇಳಿ. ಸೊ ಒನ್ಸ್ ಈಗ ಆಲ್ರೆಡಿ ಬಟ್ಟೆನೂ ಹಾಕ್ಯೇವು ಮೊನ್ನೆ ನಾವು. ಚೆನ್ನಾಗೈತೆ ರೀ ವಾಷಿಂಗ್ ಮಷೀನ್. ಸೊ ಅದನ್ನಿಲ್ಲೇ ಸೆಟ್ ಮಾಡಿದ್ವಿ. ಇದು ಬಂದ್ರೆ ಟಾಯ್ಲೆಟು, ಇದು ಬಂದ್ರೆ ಬಾತ್ರೂಮ್. ಸೊ ಈ ಒಂದು ರ್ಯಾಕ್ ಮೊನ್ನೆ ಅಡುಗೆ ಮನೆಯೊಳಗೆ ಉಳಿದಿತ್ತು, ಇದನ್ನ ಎತ್ತಿಟ್ಟೆ ಅಂತ ಹೇಳಿದೆ ನಿಮ್ಗೆ. ಸೊ ಇಲ್ಲಿ ಇದನ್ನು ನಾನು ಉಪಯೋಗ ಮಾಡ್ಕೊಂಡೇನಿ ನೋಡ್ರಿ. ಗೀಜರಿಗೋಸ್ಕರ ಇಲ್ಲೇ ಕಟ್ಟಿಸಿದ್ವಿ. ಸೊ ಅದನ್ನ ಇಲ್ಲೇ ಸಿಲಿಂಡರ್ ಇಟ್ಟೇನಿ. ಬಟ್ ಇನ್ನೂ ಗೀಝರ್ ಆನ್ ಆಗಿಲ್ಲ. ಗೀಝರ್ನವ್ರಿಗೆ ಕಾಲ್ ಮಾಡೀವಿ. ಸೊ ಈ ರೀತಿಯಾಗಿ ಇದು ಐತಿ. ಸೊ ಇದು ನನ್ನ ಒಂದು ಅರಮನೆ. ಹೆಂಗಿತ್ತು ಹೋಮ್ ಟೂರು ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ಬಾತ್ರೂಮ್ನ ನೋಡಿದರೆ, ಸೊ ಇದು ಒಂದು ಬಾತ್ರೂಮ್ ರೀ. ಸೊ ಅವನಾದಮೇಲೆ ನೋಡೋಣಂತೆ.
ಸೊ ಇಲ್ಲೇ ಸಿಲಿಂಡ್ರ್ ಇಟ್ನಲ್ರಿ, ಇದು ಹೆಂಗೂ ಖಾಲಿ ಇತ್ತಲ್ಲ, ಸೊ ಇದನ್ನೇ ಇದ್ರ ಮೇಲೆ ಇಟ್ಟು ನಾನಿಲ್ಲೇ ಬಟ್ಟೆ ಕ್ಲಿಪ್ಸು, ಆಮೇಲೆ ಎಕ್ಸ್ಟ್ರಾ ಜಗ್ಗು ಮತ್ತು ಈ ಥರ ಈಗ ಮಷಿನಿಗೆ ಬೇಕಾಗಿದ್ವೆಲ್ಲನೂ ಇಲ್ಲಿ ಇಟ್ಟೀನಿ ರೀ. ಮಷಿನ್ ಪೌಡರು, ಇದು ಲಿಕ್ವಿಡು, ವ್ಯಾನಿಷು, ಇದು ಫಿನೈಲು, ಈ ಥರ. ಇದು ಹೆಂಗೆ ಕಾಣಿಸತೈತೆ ರೀ, ನನಗಂತೂ ಭಾಳ ಇಷ್ಟ ಆಯಿತು. ಸೊ ಈ ರೀತಿ. ಮತ್ತು ಅಲ್ಲಿ ಹೊರಗಡೆಯಿಂದ ನೋಡಿದ್ರಿ ಈ ಡೋರ್ ಸೊ ಇದು ನಮ್ದು ನೋಡ್ರಿ, ಈ ರೀತಿಯಾಗಿ ಐತಿ ಸ್ನೇಹಿತರೆ. ಈ ಕಡೆಯಿಂದ ನೋಡಿದ್ರೆ ಈ ರೀತಿಯಾಗೈತಿ, ಅಲ್ಲಿ ತೋರಿಸಿದ್ನಲ್ಲ ನಿಮಗೆ, ಇದೆ ನೋಡ್ರಿ. ಸೊ ಇವಾಗ ಕೆಲವೊಂದಿಷ್ಟು ಪಾಟ್ಸ್ ದೊಡ್ಡ, ಆ್ಯಕ್ಚುಲಿ ಗೀಝರ್ ಇನ್ನೂ ಆನ್ ಆಗಿಲ್ಲ ರೀ. ಸೊ ಇದಿಷ್ಟು ಈ ಥರದ ಟೈಲ್ಸ್ ಅದಾವ್ರಿ ಇಲ್ಲಿ ಬಾತ್ರೂಮ್ನಾಗ, ಈ ಥರದ್ದು. ಸೊ ಇದು ಗೀಝರ ನೋಡ್ರಿ, ಇನ್ನೂ ಆನ್ ಆಗಿಲ್ಲ ರೀ. ಅದು ಆ್ಯಕ್ಚುಲಿ ನಮ್ಗೆ ಆನ್ ಆಗೋಲ್ತದೆ, ಅವ್ರಿಗೆ ಕರ್ಸೀವಿ, ಕಾಲ್ ಮಾಡೀನಿ, ಯಾವಾಗ ಬರ್ತಾರೆ ನೋಡ್ಬೇಕ್ರಿ. ಸೊ ಇದು ಬಾತ್ರೂಮ್, ಇದು ಟಾಯ್ಲೆಟ್ ರೀ, ವೆಸ್ಟರ್ನ್ ಐತ್ರಿ. ಸೊ ಇದಿಷ್ಟು ನಿಮ್ಗಿಷ್ಟ ಆಯಿತಾ ಇಲ್ವಾ, ಏನು ಅನ್ನಿಸ್ತು? ಇಷ್ಟ ಆದರೂ ಕಮೆಂಟ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೂ ಕಮೆಂಟ್ ಮಾಡಿರಿ ಸ್ನೇಹಿತರೆ, ಏನೂ ಬೇಜಾರಿಲ್ಲ. ಒಟ್ಟಿನಲ್ಲಿ ನನ್ನ ಒಂದು ಮನೆಯ ಟೂರ್ ಆಗಬೇಕಾಗಿತ್ತು, ನೀವೆಲ್ಲರೂ ಕೇಳಿದ್ರಿ. ಸೊ ಅದನ್ನು ನಾನು ಮಾಡಿದೆ. ಅದಕ್ಕೋಸ್ಕರ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ನನ್ನ ಮನೆ ಮುಂದೆ ಪ್ರಕೃತಿ ಮಾತ್ರ ಸೂಪರ್ ಡೂಪರ್ ಐತೆ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಐತಿ ಸ್ನೇಹಿತರೆ. ಎಲ್ಲೇ ನೋಡ್ತೀರಿ ಅಲ್ಲಿ ಹಸಿರ ಕಾಣಿಸ್ತೈತಿ ನಿಮ್ಗೆ ನೋಡ್ರಿ. ಈ ರೀತಿಯಾಗಿ ಹೆಂಗಿತ್ತು ಸ್ನೇಹಿತರೆ, ಖಂಡಿತವಾಗ್ಲೂ ತಿಳಿಸ್ರಿ. ನನ್ನ ಅರಮನೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಸಿಗೋಸ್ಕರ. ಸೊ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಇದೇ ಥರ ಇರಲಿ, ಯಾವಾಗಲೂ ಇದೇ ಥರ ವಿಡಿಯೋನ ಡೈಲಿ ನೋಡಿರಿ, ಸಪೋರ್ಟ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಜೂರಿ ಅಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ. ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ. ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ನನ್ನ ಒಂದು ಪುಟಾಣಿ ಬಿಸ್ನೆಸ್ ಕೂಡ ಐತಿ. ಆ ಬಿಸ್ನೆಸ್ಲಿ ನಿಮ್ಗೇನಾದರೂ ಬೇಕಾದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಫ್ರೆಶ್ ಆಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋಣಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು. ನಮಸ್ಕಾರ.